ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಈಗ ದೇಶದಾಗ ಪ್ರಧಾನಮಂತ್ರಿಗಳು ಅದ ಪಕ್ಷದವ್ರು ಅದಾರ. ಬಹುತೇಕ ಒಂದು 3-4 ರಾಜ್ಯ ಬಿಟ್ಟರೆ ಎಲ್ಲ ಕಡೆ ಅವ್ರದ್ದೇ ಪಕ್ಷ ಅಧಿಕಾರದಾಗೈತಿ. ಆ ಪಕ್ಷ ಕಟ್ಟಾಕ ಭಾಳಷ್ಟು ಜನ ಮಹಿಳೆಯರು ತ್ಯಾಗ ಮಾಡಿ ಅಧಿಕಾರದಾಗ ಇಲ್ಲ ಅವರು. ಆದರೆ ಕೆಲವು ಮಂದಿ ಆ ಪಕ್ಷ ಸಂಘಟನೆ ಮಾಡಿ ಅವರ ಮುಖ್ಯಮಂತ್ರಿಗಳು ಆದ್ರೆ, ಮಂತ್ರಿಗಳಾದ್ರೆ, MP ಆದರೂ ಅವ್ರಿಗೇನ ತಲೆಯಾಗ ಭ್ರಮ, ನಮ್ಮಿಂದನೇ ಪಕ್ಷ, ನಾವು ಆ ಪಕ್ಷ ಅಧಿಕಾರ ತಂದೆವು, ನಾವಿಲ್ಲದೆ ಈ ಪಕ್ಷ ಏನೂ ಆಗೋದಿಲ್ಲ ಅಂತ ತಿಳಿದ ನಮ್ಮ ಕರ್ನಾಟಕದೊಳಗೆ ಆದಂಥ ಒಂದು ಘಟನೆಗಳ ನಿಮ್ಮ ಮುಂದೆ ನೆನಪಿಗಿಡ್ತೇನೆ. ಯಾಕಂದ್ರೆ ಜನರಿಗೆ ನೆನಪಿನ ಶಕ್ತಿ ಭಾಳ ಕಡಿಮೆ. ನಾಳೆ ನಿನ್ನ ಏನಾಗೈತೆ ಅನ್ನೋದು ಭಾಳ ಮಂದಿ ನೆನಪಿರೋದಿಲ್ಲ. ಇವತ್ತಿಂದಷ್ಟೇ ಮತ್ತು ರಾತ್ರಿ ಆತಂದ್ರೆ ಮರ್ತು ಬಿಟ್ಟಿರ್ತಾರೆ. ಹಂಗೆ ಇವತ್ತೊಂದು ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದೊಳಗೆ ಮೊದಲು ಅಧಿಕಾರಕ್ಕೆ ಬಂತು. ಅಧಿಕಾರ ತರೋದ್ರೊಳಗೆ ಯಡಿಯೂರಪ್ಪ ಆಯ್ತು, ಅನಂತಕುಮಾರ್ ಆಯ್ತು, BB ಶಿವಪ್ಪ ಆಯ್ತು, ಅನೇಕ ಜನ ಮಹಿಳೆಯರ ಅದನ್ನು ಸೈಕಲ್ ಮ್ಯಾಗ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ಒಂದು ಅಧಿಕಾರಕ್ಕೆ ತರೋ ಮಟ್ಟದೊಳಗೆ ಬೆಳೆಸ್ರ. 2 ಸಲ ಅಧಿಕಾರಕ್ಕೂ ಬಂತು. ಆದ್ರೆ ಯಡಿಯೂರಪ್ಪನವರ ಒಂದು ಕಾಲಕ್ಕೆ ತ್ಯಾಗ ಮಾಡೋದು ಬಂದಾಗ ನನ್ನ ನಿರ್ಲಕ್ಷ್ಯ ಮಾಡೈತಂತ ಆ ಭಾರತೀಯ ಜನತಾ ಪಕ್ಷದ ಬಿಟ್ಟ ಒಂದು KJP ಪಾರ್ಟಿ ಮಾಡ್ತಾರೆ ಯಡಿಯೂರಪ್ಪನವ್ರು. ನನ್ನಿಂದನೇ ಪಕ್ಷ, ಇಡೀ ಲಿಂಗಾಯತ ಸಮಾಜ ನನ್ನ ಕಡೆ ಬರ್ತೈತೆ, ನಾನೇ ಮುಖ್ಯಮಂತ್ರಿ ಆಗ್ತೇನೆ, ನಂದ ಪಕ್ಷ ಅಧಿಕಾರಕ್ಕೆ ಬರ್ತೈತೆ ಅಂತ ಭ್ರಮೆ ಒಳಗಿದ್ರು. ಆದರೆ ಯಡಿಯೂರಪ್ಪನವ್ರ ಪರಿಸ್ಥಿತಿ ಏನಾಯ್ತು, ಒಬ್ಬ ಮಹಾನ್ ನಾಯಕ, ಲಿಂಗಾಯತ ನಾಯಕ, ಮತ್ತು ಹೊಳ್ಳಿ ಪಕ್ಷಕ್ಕೆ ಬಂದ ಇವತ್ತು ಪಕ್ಷ ಅವ್ರ ಮಗನ ವಿಜೇಂದ್ರನ ಒಂದು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನ ಮಾಡೈತಿ. ಅದೇ ರೀತಿ ಇವತ್ತು ರೆಡ್ಡಿ, ಜನಾರ್ದನ್ ರೆಡ್ಡಿ ಒಂದು ಕಾಲಕ್ಕೆ ಮನ್ಯಾಗ ಅವ್ರ ಸಂಪುಟ ಇದ್ದಂಗೆ, ಅವ್ರು ಹೇಳಿದವರ ಮಂತ್ರಿಗಳು, ರಾಮುಲು ಆಗಲಿ, ರೆಡ್ಡಿ ಆಗಲಿ, ಅವ್ರ ಮನ್ಯಾಗನ್ನ ಇಡೀ ಸರ್ಕಾರನ ಅವರ ಕೈಯಾಗ. ಆ ರೆಡ್ಡಿ ಅವರು ಹಿಂಗೆ ನನ್ನಿಂದನೇ ಪಕ್ಷ ಅಂತೇಳಿ ನಾನಾ ತಂದಿನ ಅಧಿಕಾರಕ್ಕೆ, ನನ್ನ ಕಡೆ ಭಾಳ ದುಡ್ಡು ಐತಿ, ನಾ ಎಷ್ಟು ಮಂದಿನ MLA ತರ್ಬೋದು ಅಂತೇಳಿ ಅವರು ಒಂದು ಪಕ್ಷ ಕಟ್ತಾರೆ. ಅವ್ರ ಪರಿಸ್ಥಿತಿ ಏನಾಯ್ತು, ಹೊಳ್ಳಿ BJPಗೆ ಬರೋ ಪರಿಸ್ಥಿತಿ ಆಯ್ತು. ಅಂದ್ರೆ ನಿಮ್ಮ ದುಡ್ಡು ಐತಿ, ನಮ್ಮ ಸಮಾಜ ಐತಿ ಅಂದರೂ ಯಾರು ಕೇಳೋದಿಲ್ಲ. ಇನ್ನು ರಾಮುಲು ಸ್ವತಃ ಒಬ್ಬ ವಾಲ್ಮೀಕಿ ಸಮಾಜದ ನಾಯಕ, ಅವ್ರನ್ನೂ ಸರ್ಕಾರ ಮಂತ್ರಿ ಮಾಡಿತು, MP ಮಾಡಿತು, ಅವ್ರ ಮನ್ಯಾಗೂ ಅನೇಕ ಜನರು MP ಆದರು, ಎಲ್ಲ ಆದರು, MLAಗಳಾದರು. ಆದರೆ ಅವ್ರದ್ದು ನನ್ನಿಂದನೇ ಪಕ್ಷ, ನನ್ನ ಸಮಾಜ ಒಂದು ದೊಡ್ಡದೈತಿ, ಪರಿಶಿಷ್ಟ ಪಂಗಡದ ನಾನು ನಾಯಕ ಅಂತ ತಿಳ್ಕೊಂಡು ಅವರು ಒಂದು ಪಕ್ಷ ಕಟ್ತಾರೆ. ಅವ್ರ ಪರಿಸ್ಥಿತಿ ಏನಾಯ್ತು, ಒಟ್ಟಾರೆ ಅವಾಗ ಯಾರೂ ಜನ ನಂಬಲಿಲ್ಲ. ನೀವೆಲ್ಲ ಪಕ್ಷ ಅಂದಾಗ ನಾವು ನಿಮಗೆ ಅಧಿಕಾರ ಕೊಟ್ಟಿದ್ದೆವು, ನೀವು ಸ್ವಂತ ಪಕ್ಷ ಮಾಡಿದಾಗ ಏನು ಜನ ತೋರಿಸೈತೆ ರಾಜ್ಯದ ಜನ ಎಲ್ಲರಿಗೂ ಗೊತ್ತೈತೆ. ಅಂದ್ರೆ ಭಾರತೀಯ ಜನತಾ ಪಕ್ಷದಾಗ ರಾಮುಲು ಅವರು ಪಕ್ಷ ಕಟ್ಟಿದ್ರು, ಅವ್ರದ್ದು ಪರಿಸ್ಥಿತಿ ಏನಾಗಿ ಇವತ್ತು ಮತ್ತೆ BJPಗೆ ಬಂದಾರ. ರೆಡ್ಡಿ ಅವರು ಪಕ್ಷ ಕಟ್ಟಿರು, ಮತ್ತೆ ಈಗ BJPಗೆ ಬಂದಾರ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಹಾನ್ ನಾಯಕರು ಕೂಡಿದೆಲ್ಲ ಲಕ್ಷ ಗಂಟ್ಲೆ ಮಂದಿ ಕೂಡ್ತೈತೆ, ಅವರು ಭಾರತೀಯ ಜನತಾ ಪಕ್ಷ ಬಿಟ್ಟು ಹೋದ್ರೆ. ಆದ್ರೆ ಮತ್ತೆ ಹೊಳ್ಳೆ ಭಾರತೀಯ ಜನತಾ ಪಕ್ಷಕ್ಕನ ಬಂದಾರ. ಇವತ್ತು ಅವರು ಉಚ್ಚಾಟನೆ ಆಗೈತೆ. ಅಂದರೆ ಒಟ್ಟಾರೆ ಕೆಲವೊಂದು ಪಕ್ಷದೊಳಗೆ ಕೆಲವು ನಾಯಕರ ನಮ್ಮಿಂದ ಅಂತಾರೆ, ಆದರೆ ಪಕ್ಷ ಇದ್ದಾಗ ಅವ್ರಿಗೊಂದು ಗೌರವ ಇರ್ತೈತೆ, ಸ್ಥಾನಮಾನ ಇರ್ತೈತೆ. ಇದೆಲ್ಲ ಪ್ರಯೋಗಗಳು ಕರ್ನಾಟಕದೊಳಗೆ ಭಾರತೀಯ ಜನತಾ ಪಕ್ಷದಾಗ ಮುಗಿದೋಗೈತೆ. ಯಾಕಂದ್ರೆ ಪಕ್ಷ ಇದ್ದಾಗ ಮನುಷ್ಯ ದೊಡ್ಡವ ಇರ್ತಾನೆ. ನಾನಾ ಏನರೇ ಮಾಡ್ರನ ಪಕ್ಷ ಬರ್ತೈತಿ, ಅಧಿಕಾರಕ್ಕೆ ಬರ್ತೈತಿ ಅನ್ನೋದು ತಪ್ಪು ತಿಳುವಳಿಕೆ. ಇದು ಒಂದು ಭಾರತೀಯ ಜನತಾ ಪಕ್ಷದ ಉದಾಹರಣೆ. ಯಾಕಂದ್ರೆ ಇದು ಈಗ ಒಂದು 3-4 ಎಪಿಸೋಡ್ ಮಾಡ್ರೆ ಕಾಂಗ್ರೆಸ್ದವ್ರದ್ದು ಅಷ್ಟೇ ಹೇಳಿದ್ದು ನಾವು. ಭಾರತೀಯ ಜನತಾ ಪಕ್ಷ ಈಗ ಬೇರೆ ಮಟ್ಟದೊಳಗೆ ಬೆಳೆದೈತೆ ರಾಜ್ಯ ತುಂಬ. ಅಲ್ಲಿ ಯಾವ ಲೀಡ್ರುಗಳು ಅನಿವಾರ್ಯ ಅಲ್ಲ. ಆ ಪಕ್ಷದ ಚಿಹ್ನೆ ಮ್ಯಾಗ ಅಲ್ಲಿ ಅವ್ರದ್ದೇ ಆದಂಥ ಒಂದು ಕಾರ್ಯಕರ್ತರ ಪಡೆ ಐತೆ BJP ಒಳಗೆ. ಅವ್ರಿಗೆ ಈ ಉಳ್ಕಿ ಪಕ್ಷದವ್ರ ಗತಕ್ಕೆ ಆ ಪಾರ್ಟಿಗೆ ಆಮಿಷ ಮತದಾರಿಗೆ ಅಥವಾ ಏನೋ ಕೊಟ್ರೂ ಅವ್ರು ಏನಿದ್ರು ಆ ಪಕ್ಷ ನಿಷ್ಠೆಗನ ಅವರೊಂದು ಹಿಂದುತ್ವ ಆಧಾರದ ಮ್ಯಾಗ ಒಂದು ಪಕ್ಷ ನಿಷ್ಠೆಗನ ಅಲ್ಲಿ ಕಾರ್ಯಕರ್ತರು ಅದಾರ. ಈ ಮಾತು ಯಾಕೆ ಹೇಳತ್ತೇನೆಂದ್ರೆ, ಈ ನನ್ನಿಂದನೇ ಪಕ್ಷ, ನಾನಾ ತಂದೇನ ಅಧಿಕಾರಕ್ಕೆ, ನಾ ಸಪೋರ್ಟ್ ಮಾಡ್ರನ ಪಕ್ಷ ಅಧಿಕಾರಕ್ಕೆ ಬರ್ತೈತೆ ಅನ್ನೋ ಏನು ಮಹಾನ್ ಲೀಡ್ರ ಸಾಲಿನ ಕಥೆಗಳು ನಿಮ್ಮ ಮುಂದೆ ಹಿಡಿದೇನೆ. ಅದಕ್ಕೆ ಪಕ್ಷ ಯಾವಾಗಾದರೂ ದೊಡ್ಡದ, ಪಕ್ಷದಕ್ಕೆ ಲಾಯಲ್ ಆಗಿರ್ಬೇಕು. ಪಕ್ಷಕ್ಕೆ ಗದ್ದಾರಿ ಮಾಡಿ ನನ್ನಿಂದ ಏನೋ ಆಗೈತೆ ಅನ್ನೋದಕ್ಕೆ ಈ ಒಂದು ಭಾರತೀಯ ಜನತಾ ಪಕ್ಷದಾಗಿನ ಸಣ್ಣ ಉದಾಹರಣೆ. ಮತ್ತೆ ಮುಂದೆ ಹೇಳ್ತೇನೆ. ನಮಸ್ಕಾರ.